ಹಾಯ್ ಗಾಯ್ಸ್, ಈಗೇನು ಯಾರು ಪೊಲೀಸ್ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದಾರೋ ಅವರಿಗಾಗಿ ಈ ಒಂದು ಪ್ರಮುಖ ವಿಡಿಯೋ ಇರುತ್ತೆ ನೋಡ್ರಿ. ಅದಕ್ಕೆ ಸಂಬಂಧಿಸಿದಂಥ GK ಪ್ರಶ್ನೆಗಳು. ಅಂದರೆ KEA ಈ ಒಂದು ಸಂಸ್ಥೆ ಏನಪ್ಪ ಅಂತಂದರೆ ಈ ಒಂದು ಪೊಲೀಸ್ ಪರೀಕ್ಷೆ ನಡೆಸ್ತದೆ. ಅದಕ್ಕಾಗಿ ಯಾವ ರೀತಿಯಾಗಿ ಪ್ರಶ್ನೆ ಕೇಳಬಹುದು, ಇದು ಉನ್ನತ ಮಟ್ಟದ ಒಂದು ಪ್ರಶ್ನೆಯನ್ನು ಕೇಳುತ್ತದೆ KEA ಎಕ್ಸಾಮ್. ಓಕೆ, ಪ್ರಾಧಿಕಾರ. ಇದರಲ್ಲಿ ನಾವೇನಪ್ಪ ಅಂತಂದರೆ ಅದಕ್ಕಾಗಿ ವಂದಿಸಿ ಬರೆಯಿರಿ ಮತ್ತು ಹೇಳಿಕೆ ರೂಪದ ಪ್ರಶ್ನೆಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಯಾಕಪ್ಪ ಅಂತಂದರೆ ಈ ರೀತಿಯಾದಂಥ ಪ್ರಶ್ನೆಗಳ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಕೇಳುವಂಥ ಸಂಭವನೀಯತೆ ಇರ್ತದೆ ಇವರು. ಓಕೆ, KEA ಒಂದು ಬೋರ್ಡ್. ಇಲ್ಲಿ ನೋಡ್ರಿ ಯಾವ ರೀತಿಯಾಗಿ ಕೇಳಿದ್ವಿ ಅಂದರೆ, ಮೊದಲನೇದಾಗಿ ನದಿಗಳು ಮತ್ತು ಅವುಗಳ ಒಂದು ಜಲಪಾತಗಳ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ನದಿಗಳು ಮತ್ತು ಅವುಗಳ ಜಲಪಾತಗಳ ಬಗ್ಗೆ ಕೊಟ್ಟಿದ್ದಾರೆ. ಮೊದಲನೇ ವಿಡಿಯೋ ಇದೆ, ಹಂಗೆ ಮೊದಲನೇ ಪ್ರಶ್ನೆ ಇದೆ. ಇದನ್ನೇನಪ್ಪ ಅಂತಂದರೆ ಕ್ವೆಶ್ಚನ್ ನಂಬರ್ 1 ಅಂತ ಹಾಕಿಗೆಸಿಂದ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ನಾವು ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಇದೇ ರೀತಿಯಾದಂಥ ಒಂದು ಪ್ರಶ್ನೆ ಇರುತ್ತೆ ನೋಡ್ರಿ. ಪ್ರಶ್ನೆ ಯಾವ ರೀತಿಯಾಗಿವೆ ಒಂದು ಚೆನ್ನಾಗಿದ್ದಪ್ಪ ಅಂತಂದರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡ್ರಿ, ಬಿಡಕ್ಕೆ ಹೋಗ್ಬಾರ್ದು ನೋಡ್ರಿ, ಪರೀಕ್ಷೆಯಲ್ಲಿ ಪಾಸ್ ಆಗುವಂಥ ಅಭ್ಯರ್ಥಿಗಳಿಗೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗ್ತೀನಿ ನೋಡ್ರಿ. ಇದು ಕಮೆಂಟ್ ಮೂಲಕ ತಿಳಿಸಿ ಯಾವುದಂತ. ಓಕೆ, ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ ಕೂಡ ಇಲ್ಲಿ ನೋಡ್ರಿ ವಂದಿಸಿ ಬೇರೆ ಪ್ರಶ್ನೆ ರೀತಿಯಲ್ಲಿದೆ. ಓಕೆ, ಇಲ್ಲಿ ಉಕ್ಕು ಸ್ಥಾವರಗಳು ಮತ್ತು ಅವುಗಳ ರಾಜ್ಯಗಳು, ಈ ರೀತಿಯಾದಂಥ ಪ್ರಶ್ನೆ ಇದೆ ನೋಡಿ. ಉಕ್ಕು ಸ್ಥಾವರಗಳು ಮತ್ತು ಅವುಗಳು ಯಾವ ಒಂದು ಸ್ಥಳದಲ್ಲಿದೆ, ಅವುಗಳ ರಾಜ್ಯಗಳು ಕೊಟ್ಟಿದ್ದಾರೆ. ಇದೊಂದು ಪ್ರಶ್ನೆ ನೋಡೋಣ ಬನ್ನಿ. ಮೊದಲನೇದಾಗೂ ವಿಜಯನಗರ ಉಕ್ಕು ಸ್ಥಾವರ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಯಾವ ರಾಜ್ಯದಲ್ಲಿ ಕಂಡು ಬರ್ತಪ್ಪ ಅಂತಂದರೆ ಇದು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತದೆ. ಒಂದನೇದೇನಪ್ಪ ಅಂತಂದರೆ ಮೂರನೇದಾಗಿದೆ ನೋಡಿ. ಎಲ್ಲಿ ಕಂಡು ಬರ್ತದೆ? ಒಂದನೇದು ಎನಲ್ಲಿ ಒಂದನೇದು A3 ಆಗಿದೆ ನೋಡಿ. ಬಿಯಲ್ಲಿ A1ನೇದಾಗಿದೆ. ಸಿಯಲ್ಲಿ ಏನಪ್ಪ ಅಂತಂದರೆ A4ನೇದಾಗಿದೆ, ಅದಕ್ಕಾಗಿ ತಪ್ಪಿದು ಕೂಡ. ಡಿಯಲ್ಲಿ ಏನಪ್ಪ ಅಂತಂದರೆ A2ನೇದಾಗಿದೆ. ಅದಕ್ಕಾಗಿ ಸರಿಯಾದ ಉತ್ತರ ಯಾವುದಾಯ್ತು ಇಲ್ಲಿ? ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ವಿಜಯನಗರ ಉಕ್ಕು ಸ್ಥಾವರ ಎಲ್ಲಿ ಕಂಡು ಬರ್ತದೆ ಅಂದರೆ ಕರ್ನಾಟಕದಲ್ಲಿ ಕಂಡು ಬರ್ತದೆ. ಅದೇ ರೀತಿಯಾಗಿ ಸೇಲಂ ಉಕ್ಕು ಸ್ಥಾವರ ಎಲ್ಲಿ ಕಂಡು ಬರ್ತದೆ ಅಂದರೆ ಅದು ತಮಿಳುನಾಡಿನಲ್ಲಿ ಕಂಡು ಬರ್ತದೆ ನೋಡ್ರಿ. ನಂತರ ರೂರ್ಕೆಲಾ ಉಕ್ಕು ಸ್ಥಾವರ ಇದೆಲ್ಲಪ್ಪ ಅಂತಂದರೆ ಒಡಿಶಾದಲ್ಲಿ ಕಂಡು ಬರ್ತದೆ ಅಂತಲೇ ಹೇಳ್ಬೋದು. ಒಡಿಶಾದ ಒಂದು ರೂರ್ಕೆಲಾ ಉಕ್ಕು ಸ್ಥಾವರ ಕಂಡು ಬರ್ತದೆ ನೋಡ್ರಿ. ಭಿಲಾಯಿ ಉಕ್ಕು ಸ್ಥಾವರ ಎಲ್ಲಿ ಕಂಡು ಬರ್ತದೆ ಅಂದರೆ ಛತ್ತೀಸ್ಗಢದಲ್ಲಿ ಕಂಡು ಬರ್ತದೆ. ಈ ರೀತಿಯಾದಂಥ ಪ್ರಶ್ನೆ KEA ಒಂದು ಪ್ರಾಧಿಕಾರ ಕೇಳುವಂಥ ಪ್ರಶ್ನೆಗಳಾಗಿರ್ತವೆ ನೋಡ್ರಿ. ಯಾವುದೇ ರೀತಿಯಾದಂಥ ಕಡಿಮೆ ಒನ್ ಲೈನರ್ ಬರುವಂಥ ಸಾಧ್ಯತೆ ಕಡಿಮೆ ಇದೆ. ಈಗ ಹೇಳಿಕೆ ರೂಪದ ಪ್ರಶ್ನೆಗಳು, ವಂದಿಸಿ ಬರೆದ ರೀತಿಯ ಒಂದು ಪ್ರಶ್ನೆಗಳನ್ನು ಕೇಳುವಂಥ ಸಂಭವನೀಯತೆ ಜಾಸ್ತಿ ಇದೆ. ಅದರಲ್ಲಿ ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ, ವಿಜ್ಞಾನ, ಇತಿಹಾಸ ಮತ್ತು ಸಂವಿಧಾನ ಇವುಗಳ ಮೇಲೆ ಹೆಚ್ಚಿನ ಒಂದು ಪ್ರಶ್ನೆಗಳು ಬರುವಂಥ ಸಾಧ್ಯ ಇದೆ ನೋಡಿ. ಓಕೆ, ಅದಕ್ಕಾಗಿ ಆಪ್ಷನ್ ಸಿ ಅದಕ್ಕೆ ಸರಿಯಾದ ಉತ್ತರ ಆಯ್ತು ನೋಡ್ರಿ. ಕರ್ನಾಟಕ ಬಳ್ಳಾರಿಯಲ್ಲಿ ವಿಜಯನಗರ ಒಂದು ಉಕ್ಕು ಸ್ಥಾವರ ಕಂಡು ಬರ್ತದೆ. ತಮಿಳುನಾಡಿನಲ್ಲಿ ಸೇಲಂ ಉಕ್ಕು ಸ್ಥಾವರ, ಒಡಿಶಾದಲ್ಲಿ ರೂರ್ಕೆಲಾ ಉಕ್ಕು ಸ್ಥಾವರ ಮತ್ತು ಛತ್ತೀಸ್ಗಢದಲ್ಲಿ ಭಿಲಾಯಿ ಉಕ್ಕು ಸ್ಥಾವರಗಳು ಕಂಡು ಬರ್ತವೆ ನೋಡ್ರಿ. ಇವೇನಪ್ಪ ಅಂತಂದರೆ ಭಾರತದ ಕೈಗಾರಿಕಾ ಅಭಿವೃದ್ಧಿಗಳ ಒಂದು ಬಹಳ ಮುಖ್ಯವಾಗಿವೆ ಅಂತ ಹೇಳ್ತೀವಿ. ಇವು ಪರೀಕ್ಷೆಯಲ್ಲಿ ಕೇಳುವ ಸಂಭಾವನೆ ಇರ್ತದೆ. ನೆಕ್ಸ್ಟ್ ವಿಜ್ಞಾನದ ಪ್ರಶ್ನೆ ಇದೆ ನೋಡಿದ್ದು. ಜೀವಸತ್ವಗಳು ಮತ್ತು ಅದರ ಒಂದು ಕೊರತೆ ರೋಗಗಳು ಯಾವಂತ ಕೊಟ್ಟಿದ್ದಾರೆ. ವಿಟಮಿನ್ಸ್ ಬಗ್ಗೆ ಕೇಳಿದ್ದಾರೆ, ವಂದಿಸಿ ಬೇರೆ ಅಂತ. ಮೊದಲನೇದಾಗಿ ಕೊಟ್ಟಿದ್ದಾರೆ ವಿಟಮಿನ್ ಎ ಅಂತ ಕೊಟ್ಟಿದ್ದಾರೆ. ವಿಟಮಿನ್ ಎ ಏನಪ್ಪ ಅಂತಂದರೆ ಇರುಳು ಗೂಡುತ್ತಾನೆ ನೋಡ್ರಿ. ಒಂದನೇದಕ್ಕೆ ಮೂರನೇದ್ದು. ಓಕೆ, ಒಂದನೇದಕ್ಕೆ ಮೂರನೇದು ಎಲ್ಲಿದೆಪ್ಪ ಅಂತಂದರೆ ಎನಲ್ಲಿದೆ ನೋಡಿ. ಬಿನಲ್ಲಿ ಇಲ್ಲ, ಸಿನಲ್ಲಿ ಇಲ್ಲ, ಡಿನಲ್ಲಿ ಇಲ್ಲ, ಎಗೆ ಮೂರನೇದ್ದು. ಅದಕ್ಕಾಗಿ ಏನೇ ಸರಿಯಾದ ಉತ್ತರ ನೋಡ್ರಿ. ವಿಟಮಿನ್ ಎ ಏನಪ್ಪ ಅಂತಂದರೆ ಇರುಳುಗೂಡುತ್ತಾನೆ ಅಂತ ಕರಿತೇವೆ ನಾವು. ವಿಟಮಿನ್ ಸಿ ಏನಪ್ಪ ಅಂತಂದರೆ ಸ್ಕರ್ವಿ, ಬಿ ಒಂದನೇದಾದ. ಅದೇ ರೀತಿಗೆ ವಿಟಮಿನ್ ಡಿ ಏನಪ್ಪ ಅಂತಂದರೆ ಒಂದು ರಿಟೆಕ್ಸ್ ರೋಗ ಬರ್ತದೆ. ಯಾವ ರೋಗ ಬರ್ತದೆ? ವಿಟಮಿನ್ ಡಿಗೆ ರಿಟೆಕ್ಸ್ ರೋಗ ಬರ್ತದೆ. ವಿಟಮಿನ್ ಕೆಗೆ ಒಂದು ರಕ್ತ ಹೆಪ್ಪುಗಟ್ಟದಿರುವುದು ರೋಗ ಕಂಡು ಬರ್ತದೆ ನೋಡಿ. ಈ ರೀತಿಯಾದಂಥ ವಿಟಮಿನ್ಸ್ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಓಕೆ, ಅವಾಗ ಬರೀ ಏನಪ್ಪ ಅಂತಂದರೆ ವಿಟಮಿನ್ ಸಿ ಇಂದ ಬರುವಂಥ ರೋಗ ಯಾವುದಂತ ಕೇಳ್ತಾಯಿದ್ರು. ಅದ್ಯಾವುದು ಒಂದು ಸ್ಕರ್ವಿ ಅಂತ ಹೇಳ್ತಿದ್ವಿ. ಓಕೆ, ಹೋದ ವರ್ಷ ಅಂದರೆ 2023ರಲ್ಲಿ ನಡೆದಂಥ ಒಂದು ಪೊಲೀಸ್ ಪರೀಕ್ಷೆಯಲ್ಲಿ ವಿಟಮಿನ್ ಡಿ ಒಂದು ರೋಗ ಯಾವುದಂತ ಕೇಳಿದ್ರೆ ಅದು ರಿಟೆಕ್ಸ್ ಆಗಿರ್ತದೆ. ಈಗ ಏನಪ್ಪ ಅಂತಂದರೆ ಮಾಡಲ್ ಸ್ವಲ್ಪ ಚೇಂಜ್ ಆಗಿದೆ ನೋಡ್ರಿ. ಅದಕ್ಕಾಗಿ ಯಾವೆಲ್ಲ ರೀತಿಯಾದಂಥ ಓದೋ ಗೊತ್ತಿರಬೇಕಾಗ್ತದೆ. ವಿಟಮಿನ್ ಎ ಕೊರತೆಯಿಂದ ಇರುಳುಗೂಡುತ್ತಾನೆ ಬರ್ತದೆ. ವಿಟಮಿನ್ ಸಿ ಇಂದ ಸ್ಕರ್ವಿ ರೋಗ, ವಿಟಮಿನ್ ಡಿ ಇಂದ ರಿಟೆಕ್ಸ್ ಅಂದರೆ ಮೂಳೆ ರೋಗ, ಅದೇ ರೀತಿಗೆ ವಿಟಮಿನ್ ಕೆ ಇಂದ
ಒಂದು ರಕ್ತ ಹೆಪ್ಪುಗಟ್ಟುವಿಕೆ ಅಂತ ಕಂಡುಬರ್ತದೆ. ನೆಕ್ಸ್ಟ್, ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ರಾಜ್ಯಗಳ ಬಗ್ಗೆ ಹೊಂದಿಸಿ ಬರೀರಿ ಅಂತ ಕೊಟ್ಟರು. ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ರಾಜ್ಯಗಳು. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರ್ತದೆ ಅಂತ ಇಲ್ಲಿ ಕೊಟ್ಟರೆ, ಇದಕ್ಕೆ ನೋಡೋದಾದರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರ್ತದೆ? ನಮ್ಮ ಕರ್ನಾಟಕದಲ್ಲಿ ಕಂಡುಬರ್ತದೆ. ಸೈಲೆಂಟ್ ವ್ಯಾಲಿ ಇರುವುದೆಲ್ಲಿ? ಸೈಲೆಂಟ್ ವ್ಯಾಲಿ ಇರೋದು ಕೇರಳದಲ್ಲಿ, ಅದಕ್ಕಾಗಿ ಎರಡನೇದ್ದು ಕೇರಳ. ಅದೇ ರೀತಿಯಾಗಿ ಇಂದ್ರಾವತಿ ಎಲ್ಲಿ ಕಂಡುಬರ್ತದೆ ಅಂದರೆ ಛತ್ತೀಸ್ಗಢದಲ್ಲಿ ಕಂಡುಬರ್ತದೆ. ಮೂರನೇದಕ್ಕೆ ನಾಲ್ಕನೇದು ಜಿಮ್ ಕಾರ್ಬೆಟ್ ಎಲ್ಲಪ್ಪ ಅಂತಂದರೆ ಉತ್ತರಾಖಂಡದಲ್ಲಿ ಕಂಡುಬರ್ತದೆ. ಓಕೆ, ಒಂದನೇದಕ್ಕೆ ಮೂರನೇದು ಎಲ್ಲಿದೆ ಅಂತ ನೋಡಿರಿ. ಆಪ್ಷನ್ಸ್ ಡಿ ಯಲ್ಲಿಲ್ಲ, ಬಿ ಯಲ್ಲಿಲ್ಲ, ಸಿ ಯಲ್ಲಿಲ್ಲ, ಆಪ್ಷನ್ಸ್ ಎನಲ್ಲಿ ಇದೆ ನೋಡಿ. ಆಪ್ಷನ್ಸ್ ಎ ಸರಿಯಾದ ಉತ್ತರ ಆಗಿದೆ ಇದಕ್ಕೆ. ಓಕೆ, ಇದು ಕೂಡ ಅದೇ ಮಾಹಿತಿ ಇದೆ ನೋಡಿ, ಈಗ ನೋಡಿದ್ದು. ನೆಕ್ಸ್ಟ್, ರಾಜವಂಶಗಳು ಮತ್ತು ಸ್ಥಾಪಕರ ಬಗ್ಗೆ ಕೇಳಿದ್ದಾರೆ. ಈ ರೀತಿಯಾದಂಥ ಪ್ರಶ್ನೆ ಇರುತ್ತೆ ನೋಡಿರಿ. ರಾಜವಂಶಗಳು ಮತ್ತು ಅದರ ಒಂದು ಸ್ಥಾಪಕರ ಬಗ್ಗೆ ಪ್ರಶ್ನೆ ಕೇಳುವಂಥ ಸಂಭವನೀಯತೆ ಇರ್ತದೆ. ಇಲ್ಲಿ ಕದಂಬ ವಂಶ, ವಿಜಯನಗರ ಮತ್ತು ರಾಷ್ಟ್ರಕೂಟರು, ಹೊಯ್ಸಳರು ರಾಜವಂಶದ ಬಗ್ಗೆ ಕೊಟ್ಟಿದ್ದಾರೆ. ಈಚೆಗೆ ಸ್ಥಾಪಕರ ಬಗ್ಗೆ ಕೊಟ್ಟಿದ್ದಾರೆ. ಕದಂಬರ ಒಂದು ಸ್ಥಾಪಕ ಯಾರಪ್ಪ ಅಂತಂದರೆ ಕದಂಬ ಸಾಮ್ರಾಜ್ಯ ಸ್ಥಾಪಕ ಮಯೂರವರ್ಮ ಆಗಿರ್ತಾನೆ ನೋಡ್ರಿ. ಒಂದನೇದಕ್ಕೆ ಮೂರನೇದಾಗಿದೆ. ವಿಜಯನಗರದ ಸಾಮ್ರಾಜ್ಯದ ಒಂದು ಸ್ಥಾಪಕ ಯಾರಪ್ಪ ಅಂತಂದರೆ ಹರಿಹರ ಮತ್ತು ಬುಕ್ಕರಾಯರು ವಿಜಯನಗರದ ಸಾಮ್ರಾಜ್ಯದ ಸ್ಥಾಪಕರಾಗಿದ್ದಾರೆ. ರಾಷ್ಟ್ರಕೂಟರ ದಂತಿದುರ್ಗ ಆಗಿದ್ದಾರೆ ನೋಡ್ರಿ. ಹೊಯ್ಸಳರ ಸ್ಥಳ ಆಗಿದ್ದಾರೆ. ನಾಲ್ಕನೇದ್ದು ಇಲ್ಲಿ ಡಿ ಆಗಿದೆ ನೋಡಿ. ಎಲ್ಲಿದೆಪ್ಪ ಅಂತಂದರೆ ಒಂದನೇದು 3 ಅಂದರೆ ಒಂದನೇದು ಎ, ಮೂರನೇದು ಇದೆ ನೋಡಿ. ಎಲ್ಲಿದೆ? ಬಿ ನಲ್ಲಿಲ್ಲ, ಸಿ ನಲ್ಲಿಲ್ಲ, ಡಿ ಯಲ್ಲಿಲ್ಲ, ಒಂದನೇದರಲ್ಲಿ ಇದೆ. ಅದಕ್ಕಾಗಿ ಸರಿಯಾದ ಉತ್ತರ ಒಂದಾಗಿದೆ ನೋಡಿ, ಒಂದನೇದು ಎ. ಓಕೆ, ಸರಿಯಾದ ಉತ್ತರ ಆಯ್ಕೆ ಎ ಆಗಿದೆ ನೋಡಿ. ಕದಂಬ ವಂಶದ ರಾಜವಂಶ ಯಾರಪ್ಪ ಅಂತಂದರೆ ಸ್ಥಾಪಕ ಮಯೂರ ಶರ್ಮ ಆಗಿರ್ತಾನೆ. ಮಯೂರವರ್ಮ ಅಂದು ಕೂಡ ಕರಿತಾರೆ. ವಿಜಯನಗರದ ಸಾಮ್ರಾಜ್ಯ ಸ್ಥಾಪಕರು ಹರಿಹರ ಮತ್ತು ಬುಕ್ಕರಾಯ. ರಾಷ್ಟ್ರಕೂಟರ ಸ್ಥಾಪಕ ದಂತಿದುರ್ಗ, ಹೊಯ್ಸಳರ ಸ್ಥಾಪಕ ಸ್ಥಳ ಆಗಿದ್ದಾರೆ. ನೆಕ್ಸ್ಟ್ ಒಂದಿಷ್ಟು ಬೇರೆಯಲ್ಲಿ ಸ್ಮಾರಕಗಳು ಮತ್ತು ಅದನ್ನು ನಿರ್ಮಾಣ ಮಾಡಿದಂಥ ವ್ಯಕ್ತಿಗಳ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ. ಸ್ಮಾರಕಗಳು ಮತ್ತು ನಿರ್ಮಿಸಿದಂಥ ವ್ಯಕ್ತಿಗಳು. ಮೊದಲನೇದಾಗಿ ಗೋಲ್ ಗುಮ್ಮಜನ್ನು ನಿರ್ಮಿಸಿದಂಥ ವ್ಯಕ್ತಿಗಳು ಯಾರಪ್ಪ ಒಂದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇದು ನೋಡ್ರಿ. ಗೋಲ್ ಗುಮ್ಮಜ್ ಏನಪ್ಪ ಅಂತಂದರೆ ಆದಿಲ್ ಶಾಹಿಗಳು ನಿರ್ಮಾಣ ಮಾಡ್ತಾರೆ. ನಂತರ ವಿರೂಪಾಕ್ಷ ದೇವಾಲಯ, ಇದು ಎಲ್ಲಿ ಕಂಡು ಬರ್ತಂದರೆ ವಿಜಯನಗರದಲ್ಲಿ ಕಂಡು ಬರ್ತದೆ. ಹಂಪಿಯಲ್ಲಿ ಕಂಡು ಬರ್ತದೆ ನೋಡ್ರಿ. ವಿಜಯನಗರದ ಅರಸರು ಇದನ್ನು ನಿರ್ಮಾಣ ಮಾಡ್ತಾರೆ. ನಂತರ ಬೇಲೂರು ಗುಡಿ ಅಂತ ಕೊಟ್ಟಿದ್ದಾರೆ. ಬೇಲೂರು ಗುಡಿ ಎಲ್ಲಿದೆ? ಹೊಯ್ಸಳರು ನಿರ್ಮಾಣ ಮಾಡ್ತಾರೆ. ಬಾದಾಮಿ ಗುಹೆ ಏನಪ್ಪ ಅಂತಂದರೆ ಚಾಲುಕ್ಯರು ನಿರ್ಮಾಣ ಮಾಡ್ತಾರೆ. ಉದಾಹರಣೆ ನಾವು ನೋಡೋದಾದರೆ ಬಾದಾಮಿ ಅಂತ ಕೊಟ್ಟಾಗ ಬಾದಾಮಿಯ ಚಾಲುಕ್ಯರಂತ ನಾವು ನೆನಪಿಡ್ಬೇಕಾಗ್ತದೆ. ಕೊಟ್ಟಿದ್ದಾರೆ ನೋಡಿರಿ. ಇಲ್ಲಿ ಒಂದನೇದ್ದು 2 ಆಗಿದೆ ನೋಡಿ. ಎ ಎರಡನೇದ್ದು ಇಲ್ಲಿದೆ, ಬಿ ಯಲ್ಲಿಲ್ಲ, ಸಿ ಯಲ್ಲಿಲ್ಲ, ಡಿ ಯಲ್ಲಿಲ್ಲ. ಅದಕ್ಕಾಗಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ಆಗಿದೆ ನೋಡಿ. ಓಕೆ, ಇಲ್ಲೂ ಕೂಡ ಅದರ ಒಂದು ಮಾಹಿತಿ ಇದೆ. ಈ ಗೋಲ್ಗುಮ್ಮಟನ್ನು ವಿಜಯಪುರದ ಆದಿಲ್ ಶಾಹಿಗಳು ನಿರ್ಮಾಣ ಮಾಡ್ತಾರೆ. ಹಂಪಿ ವಿರೂಪಾಕ್ಷ ದೇವಾಲಯ ವಿಜಯನಗರದಲ್ಲಿ ಕಾಲದಾಗಿದ್ದೆ. ಬೇಲೂರು ಚೆನ್ನಕೇಶವ ಗುಡಿ ಏನಪ್ಪ ಅಂತಂದರೆ ಹೊಯ್ಸಳರ ವಿಷ್ಣುವರ್ಧನ ಕಾಲದಾಗಿದೆ ನೋಡಿ. ಓಕೆ, ನೆಕ್ಸ್ಟ್ ಸಾಹಿತಿಗಳು ಮತ್ತು ಅವರ ಒಂದು ಕೃತಿಗಳ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಮೊದಲನೇದಾಗಿ ಕುವೆಂಪು ಅವರ ಒಂದು ಕೃತಿ ಯಾವುದಂತ ಕೊಟ್ಟಿದ್ದಾರೆ. ಓಕೆ, ಕುವೆಂಪು ಅವರ ಒಂದು ಕೃತಿ ಇದೇನಪ್ಪ ಅಂತಂದರೆ ಶ್ರೀ ರಾಮಾಯಣ ದರ್ಶನಂ ಎಂಬುದು ಕುವೆಂಪು ಅವರ ಒಂದು ಕೃತಿಯಾಗಿದೆ ನೋಡಿ. 1967ರಲ್ಲಿ ಇವರಿಗೆ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ ಈ ಒಂದು ರಾಮಾಯಣ ದರ್ಶನ ಒಂದು ಕಡೆಯಿಂದ. ಅದೇ ರೀತಿಯಾಗಿ ಶಿವರಾಮ್ ಕಾರಂತ ಅವರು ಏನಪ್ಪ ಅಂತಂದರೆ ಮೂಕಜ್ಜಿಯ ಕನಸು ನೋಡ್ರಿ. ಶಿವರಾಮ್ ಕಾರಂತ ಅವರ ಒಂದು ಮೂಕಜ್ಜಿಯ ಕನಸು 4ನೇದರಲ್ಲಿ ಇದೆ. ದ ರಾ ಬೇಂದ್ರೆ ಅವರ ಒಂದು 4 ತಂತಿ ಇದೆ, 1ನೇದಕ್ಕೆ ಆಗಿದೆ. ವಿ.ಕೃ. ಗೋಕಾಕ್ ಏನಪ್ಪ ಅಂತಂದರೆ ಇವರು ಭಾರತದ ಸಿಂಧು ರಶ್ಮಿಗೆ ಒಂದು ಕೃತಿಯಾಗಿ ಪಡಿತಾರೆ ನೋಡ್ರಿ ಪ್ರಶಸ್ತಿಯನ್ನು. ಓಕೆ, ಇಲ್ಲಿ ಎ 3ನೇದು ಇದೆ ನೋಡಿ. ಎ 3ನೇದು ಎಲ್ಲಿದೆ? ಆಪ್ಷನ್ಸ್ ಎ ನಲ್ಲಿದೆ, ಆಪ್ಷನ್ಸ್ ಬಿ ನಲ್ಲಿಲ್ಲ, ಸಿ ನಲ್ಲಿಲ್ಲ, ಡಿ ನಲ್ಲಿಲ್ಲ. ಅದಕ್ಕಾಗಿ ಆಪ್ಷನ್ಸ್ ಎ ಸರಿಯಾದ ಉತ್ತರವಾಗಿದೆ. ಓಕೆ, ಇಲ್ಲೂ ಕೂಡ ಅವರ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ. ಜ್ಞಾನಪೀಠ ಪ್ರಶಸ್ತಿ ವಿಜೇತ ವ್ಯಕ್ತಿಗಳಾಗಿದ್ದಾರೆ ಇವರು ಯಾವ ಕೃತಿ ಅಂದರೆ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ, ಅವರ ರೀತಿಯಾಗಿ ಶಿವರಾಮ್ ಕಾರಂತ ಅವರ ಮೂಕಜ್ಜಿಯ ಕನಸುಗಳು, ದ ರಾ ಬೇಂದ್ರೆ ಅವರ 4 ತಂತಿ, ಗೋಕಾಕ್ ಅವರ ಒಂದು ಭಾರತ ಸಿಂಧು ರಶ್ಮಿ ಕೃತಿಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ನೋಡಿ. ನೆಕ್ಸ್ಟ್,
ವೈಜ್ಞಾನಿಕ ಉಪಕರಣಗಳು ಮತ್ತು ಅದನ್ನು ಬಳಕೆ ಮಾಡುವಂಥ ಎಲ್ಲಿ ಬಳಕೆ ಮಾಡ್ತಾರಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ಥಳ. ಓಕೆ, ವೈಜ್ಞಾನಿಕ ಉಪಕರಣಗಳು. ಮೊದಲನೇದಾಗಿ ಬಾರೋಮೀಟರ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಬಾರೋಮೀಟ್ರನ್ನು ನಾನು ಅತಿ ಹೆಚ್ಚಾಗಿ ಕ್ವಶನಲ್ಲಿ ಹೇಳಿದ್ದೀನಿ ನಾನು. ಇದು ಗಾಳಿಯ ಒಂದು ಒತ್ತಡವನ್ನು ಅಳೆಯುತ್ತದೆ ಬಾರೋಮೀಟರ್. ಓಕೆ, ಅದಕ್ಕಾಗಿ ಇಲ್ಲಿ ಸರಿಯಾದ ಉತ್ತರ ಅದು ಹೇಗೆ 3ನೇದು ನೋಡಿ, ವಾಯುಭಾರ ಒತ್ತಡ. ಓಕೆ, ಬಾರೋಮೀಟರ್ ಏನಪ್ಪ ಅಂತಂದರೆ ವಾಯುಭಾರ ಒತ್ತಡವನ್ನು ಅಳೆಯುತ್ತದೆ. ಅದೇ ರೀತಿಯಾಗಿ ಹೈಗ್ರೋಮೀಟರ್, ಇದು ಗಾಳಿಯ ತೇವಾಂಶವನ್ನು ಅಳೆಯುತ್ತದೆ. ಹೈಗ್ರೋಮೀಟ್ರಲ್ಲಿ ತೇವಾಂಶ 2ನೇದಕ್ಕೆ 1ನೇದು ನೋಡಿರಿ. ಥರ್ಮೋಮೀಟ್ರ್ ಇದೇನಪ್ಪ ಅಂತಂದರೆ ಉಷ್ಣತೆಯನ್ನು ಅಳತೆ ಮಾಡುತ್ತದೆ. ಉಷ್ಣತೆಯಲ್ಲಿ ಕಂಡು ಬರ್ತದೆ 4ನೇದರಲ್ಲಿ ಇದೆ ನೋಡಿ. ಲ್ಯಾಕ್ಟೋಮೀಟ್ರ್ ಇದು ಹಾಲಿನ ಸಾಂದ್ರತೆಯನ್ನು ಅಳೆಯುತ್ತದೆ. ಇಲ್ಲಿ ಏನಪ್ಪ ಅಂತಂದರೆ 1ನೇದು 3ನೇದು. ಅದೇ ರೀತಿಗೆ ಬಿ ಏನಪ್ಪ ಅಂತಂದ್ರೆ 3 1 4 2 ಸರಿಯಾದ ಉತ್ತರ ಇದು ನೋಡಿ. ಇದೆಲ್ಲಿ ಕಂಡು ಬರ್ತದೆ 3 1 4 2. ಆಪ್ಷನ್ ಸಿ ಏನಲ್ಲಿ ಇದೆ ನೋಡಿ, ಅದಕ್ಕಾಗಿ ಇದೇ ಸರಿಯಾದ ಉತ್ತರ. ಓಕೆ, ಇದರಲ್ಲಿ ಎ 1ನೇದಿದೆ, ಎ 4ನೇದಿದೆ, ಎ 2ನೇದಿದೆ. ಓಕೆ, ಇಲ್ಲಿ ಕೂಡ ಅದೇ ಮಾಹಿತಿ ಇದೆ ನೋಡಿ. ನೆಕ್ಸ್ಟ್, ಕರ್ನಾಟಕ ಜಿಲ್ಲೆಗಳು ಮತ್ತು ಆ ಒಂದು ಜಿಲ್ಲೆಯ ವಿಶೇಷತೆ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಈ ಒಂದು ಪ್ರಶ್ನೆಗೆ ನೀವೇನಪ್ಪ ಅಂತಂದರೆ ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಕ್ವಶನ್ ನಂಬರ್ 2 ಅಂತ ಹಾಕ್ರಿ, ಕಮೆಂಟ್ ಮೂಲಕ ತಿಳಿಸಿ ಉತ್ತರವನ್ನು. ಓಕೆ, ಏನೆಂದು ಕರಿತಾರೆ ಆ ಒಂದು ಜಿಲ್ಲೆ ಮತ್ತು ಅದರ ಒಂದು ವಿಶೇಷತೆ ಬಗ್ಗೆ ಕೊಟ್ಟರೆ ಇಲ್ಲಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆಯಲ್ಲಿ ನೋಡ್ರಿ, ಸಂವಿಧಾನದ ಭಾಗಗಳು ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಿಸಿದಂಥ ಒಂದು ಮಾಹಿತಿ ಬಗ್ಗೆ ಕೊಟ್ಟಿದ್ದಾರೆ. ಓಕೆ, ಸಂವಿಧಾನ ಭಾಗಗಳ ಬಗ್ಗೆ ಕೂಡ ಗೊತ್ತಿರಬೇಕಾದ, ಅದಕ್ಕಾಗಿ ಕೊಟ್ಟಿರ್ತಾರೆ ನೋಡಿ. ಈ ರೀತಿಯಾದಂಥ ಪ್ರಶ್ನೆಗಳು ಬರುವಂಥ ಚಾನ್ಸಸ್ ಅದ. ಮೊದಲನೇದು ಭಾಗ 3 ಕೊಟ್ಟಿದ್ದಾರೆ. ಭಾಗ 3 ಏನಂದರೆ ಮೂಲಭೂತ ಹಕ್ಕುಗಳ ಬಗ್ಗೆ ಮಾಹಿತಿ ನೀಡುತ್ತೆ. ಇಲ್ಲಿ ಮೂಲಭೂತ ಹಕ್ಕುಗಳು ಎಲ್ಲಿದೆ, 3ನೇದಲ್ಲಿ ಇದೆ ನೋಡಿ. ನಂತರ ಭಾಗ 4 ಇದೇನಪ್ಪ ಅಂತಂದರೆ ಭಾಗ 4 ಏನಪ್ಪ ಅಂತಂದರೆ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಅದಕ್ಕಾಗಿ ರಾಜ್ಯ ನಿರ್ದೇಶಕ ತತ್ವಗಳು ಎಲ್ಲಿದೆ ಅಂದರೆ 4ನೇದರಲ್ಲಿ ಇವೆ ನೋಡಿ. ಅದೇ ರೀತಿಯಾಗಿ ಭಾಗ 9 ಏನಪ್ಪ ಅಂತಂದರೆ ಪಂಚಾಯತ್ ರಾಜ್ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ನೀಡುತ್ತೆ. ಇದು ಎಲ್ಲಿದೆ ಅಂದರೆ 1ನೇದರಲ್ಲಿ ಇದೆ ನೋಡಿ. ಭಾಗ 15 ಇದು ಚುನಾವಣೆಗಳ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಒದಗಿಸುತ್ತದೆ. ಚುನಾವಣೆ 15ಕ್ಕೆ ಸಂಬಂಧಿಸಿದೆ. ಓಕೆ, ಮೂಲಭೂತ ಹಕ್ಕುಗಳು 3, ಇದು 4, ಭಾಗ 9 ಇವು ಇದೆ ನೋಡಿ. ಇಲ್ಲಿ ಭಾಗ 3 1ನೇದು ಏನಾಗಿದೆ 3 ಆಗಿದೆ ನೋಡಿ. 1ನೇದು 3 ಎಲ್ಲಿದೆ, ಆಪ್ಷನ್ಸ್ ಎನಲ್ಲಿ ಇದೆ ನೋಡಿ. ಆಪ್ಷನ್ಸ್ ಬಿ ನಲ್ಲಿಲ್ಲ, ಆಪ್ಷನ್ಸ್ ಸಿ ನಲ್ಲಿಲ್ಲ, ಡಿ ನಲ್ಲಿಲ್ಲ. ಅದಕ್ಕಾಗಿ ಆಪ್ಷನ್ಸ್ ಎ ಸರಿಯಾದ ಉತ್ತರ ಆಗಿದೆ. ಓಕೆ, ಇಲ್ಲಿ ಕೂಡ ಅದರ ಒಂದು ಮಾಹಿತಿ ಇದೆ ನೋಡಿ. 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು, 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳು, 9ನೇ ಭಾಗದಲ್ಲಿ ಪಂಚಾಯತ್ ರಾಜ್ಗೆ ಸಂಬಂಧಿಸಿದೆ, 15ನೇ ಭಾಗದಲ್ಲಿ ಚುನಾವಣೆಗೆ ಸಂಬಂಧಿಸಿದೆ ನೋಡಿ. ಸ್ನೇಹಿತರೆ, ಇಲ್ಲಿ ಭಾಗ 2 ಬಂತು ನೋಡ್ರಿ. ಇಲ್ಲಿ ಏನಪ್ಪ ಅಂತಂದರೆ ಹೇಳಿಕೆ ರೂಪದ ಪ್ರಶ್ನೆಗಳಿದಾವೆ. ಈ ರೀತಿಯಾದಂಥ ಪ್ರಶ್ನೆಗಳ ಬಗ್ಗೆ ಕೂಡ ಕೇಳ್ತಾರೆ. ಈಗ ಒಂದಿಷ್ಟು ಬೇರೆ ಆಯಿತಾ, ಒಂದಿಷ್ಟು ಬೇರೆ ನಂತರ ಏನು ಕೇಳ್ತಾರೆ, ಹೇಳಿಕೆ ರೂಪದ ಪ್ರಶ್ನೆಗಳು ಕೇಳುವಂಥ ಚಾನ್ಸ್ ಇರುತ್ತೆ. ಇದಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ನೋಡೋಣ. ಓಕೆ, ಮೊದಲನೇ ಹೇಳಿಕೆ ರೂಪದ ಕುರಿತು ಪ್ರಶ್ನೆ ಬಂದಿದೆ ನೋಡಿ. ಅದು ಏನಪ್ಪ ಅಂತಂದರೆ ರಾಷ್ಟ್ರಪತಿಗಳ ಕುರಿತು ಹೇಳಿಕೆ ರೂಪದ ಪ್ರಶ್ನೆಗಳು ಬಂದಿದೆ. ಮೊದಲನೇದಾಗಿ ಕೊಟ್ಟಿದ್ದಾರೆ, ರಾಷ್ಟ್ರಪತಿಗಳವರು ಭಾರತದ ಪ್ರಜೆ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಅಂದರೆ ರಾಷ್ಟ್ರಪತಿ ಆಗೋಕ್ಕೆ ಭಾರತದ ಪ್ರಜೆ ಆಗಿರ್ಬೇಕಂತ ಕೊಟ್ಟರೆ ಇದು ರೈಟ್ ಆಗಿದೆ ನೋಡಿ. 2ನೇದು ಕೊಟ್ಟಿದ್ದಾರೆ, ಅವರು ಸಂಸತ್ತಿನ ಸದಸ್ಯರಾಗಿರ್ಬೇಕಂತ ಕೊಟ್ಟಿದ್ದಾರೆ. ಇದೇನಪ್ಪ ಅಂತಂದರೆ ತಪ್ಪಾಗಿದೆ ನೋಡಿ. ಅವರು ಸಂಸತ್ತಿನ ಸದಸ್ಯರಾಗಿರಬಾರ್ದು, ಬದಲಾಗಿ ಲೋಕಸಭೆಯ ಒಂದು ಸದಸ್ಯತ್ವವನ್ನು ಆಗುವಂಥ ಅರ್ಹತೆಯನ್ನು ಹೊಂದಿರಬೇಕಾಗ್ತದೆ. ಓಕೆ, ರಾಜ್ಯಸಭೆ ಅಲ್ಲ, ಲೋಕಸಭೆಯ ಒಂದು ಸದಸ್ಯನಾಗಲು ಅರ್ಹತೆಯನ್ನು ಹೊಂದಿರಬೇಕಾಗ್ತದೆ. ಅದಕ್ಕಾಗಿ ಇಲ್ಲಿ ಸಂಸತ್ತಿನ ಸದಸ್ಯರಾಗಿರ್ಬೇಕಂತ ಕೊಟ್ಟದ್ದು ತಪ್ಪಾಗ್ಯದ. ರಾಷ್ಟ್ರಪತಿ ಆಗಲು ಕನಿಷ್ಠ ವಯಸ್ಸೇನಪ್ಪ ಅಂತಂದರೆ 35 ವಯಸ್ಸೇ ಆಗಿರ್ಬೇಕಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾದ ಉತ್ತರ ಆಗಿದೆ ನೋಡಿ. ಇಲ್ಲಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಇವರಿಗೇನಪ್ಪ ಅಂತಂದರೆ 35 ವಯಸ್ಸಾಗಿರ್ಬೇಕಾಗ್ತದೆ ಆ ಹುದ್ದೆಯನ್ನು ಏರಲು. ಅದಕ್ಕಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿತ್ತು, 1 ಮತ್ತು 3 ಆಗಿದೆ ನೋಡಿ. ಇದು ಎಲ್ಲಿ ಕಂಡು ಬರ್ತದೆ, ಆಪ್ಷನ್ ಸಿ ನಲ್ಲಿದೆ ನೋಡಿ. ಆಪ್ಷನ್ಸ್ ಬಿ 1 2 ಇದೆ, ಆಪ್ಷನ್ ಸಿ 2 3 ಇದೆ, ಆಪ್ಷನ್ಸ್ ಡಿ ಎಲ್ಲವೂ ಸರಿ ಇದೆ. ಅದಕ್ಕಾಗಿ ತಪ್ಪಿದೆ ನೋಡಿ. 1 3 ಸರಿಯಾದ ಉತ್ತರ ಆಗಿದೆ. ಓಕೆ, ರಾಷ್ಟ್ರಪತಿ ಸಂಸತ್ತಿನ ಸದಸ್ಯರಾಗಿರ್ಬೋದು, ಯಾವುದೇ ಒಂದು ಲಾಭದಾಯಕ ಹುದ್ದೆಯಲ್ಲಿರಬಾರ್ದು, ಆದರೆ ಲೋಕಸಭಾ ಸದಸ್ಯರಾಗಲು ಇರಬೇಕಾದಂಥ ಅರ್ಹತೆ ಹೊಂದಿರಬೇಕಾದ ಇವರಿಗೆ 35 ವರ್ಷ ಕನಿಷ್ಠ ವಯಸ್ಸಾಗಿರ್ಬೇಕಾದ ಭಾರತ ಪ್ರಜೆ ಆಗಿರುವುದು ಮುಖ್ಯ ಅರ್ಹತೆಯನ್ನು ಒಳಗೊಂಡಿದೆ. ಇದು
ಓಕೆ, ನೆಕ್ಸ್ಟ್ ರಾಜ್ಯಸಭೆಯ ಕುರಿತು ಹೇಳಿಕೆ ರೂಪದ ಪ್ರಶ್ನೆಗಳು ಬಂದಿದೆ ನೋಡಿರಿ. ರಾಜ್ಯಸಭೆಯ ಸದಸ್ಯರ ಅವಧಿ ಏನಪ್ಪ ಅಂತಂದರೆ 6 ವರ್ಷಗಳನ್ನು ಕೊಟ್ಟಿದ್ದಾರೆ. ಇದು ರೈಟ್ ಆಗಿದೆ. ರಾಜ್ಯಸಭಾ ಸದಸ್ಯರನ್ನು ಜನರು ನೇರವಾಗಿ ಆರಿಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ ನೋಡಿ. ನಂತರ ಒಂದು ರಾಷ್ಟ್ರಪತಿಗಳು 12 ಸದಸ್ಯರನ್ನು ನಾಮಕರಣ ಮಾಡುತ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ. ಇಲ್ಲಿ ನೋಡ್ರಿ, ರಾಜ್ಯಸಭೆಯ ಸದಸ್ಯರನ್ನು ಈ ಒಂದು ಜನರಿಂದ ನೇರವಾಗಿ ಆಯ್ಕೆ ಆಗೋದಿಲ್ಲ. ಓಕೆ, ಇವರು ಪರೋಕ್ಷವಾಗಿ ಆಯ್ಕೆ ಆಗ್ತಾರೆ. ಇಲ್ಲಿ 1, 3 ಸರಿಯಾಗಿದೆ ನೋಡಿ. ಎಲ್ಲಿದೆ ಅಂದರೆ ಆಪ್ಷನ್ ಸಿನಲ್ಲಿದೆ, ಬಿನಲ್ಲಿಲ್ಲ, ಸಿನಲ್ಲಿಲ್ಲ ಮತ್ತು ಡಿನಲ್ಲಿಲ್ಲ. ಅದಕ್ಕಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಇದೆ ನೋಡಿರಿ. ಓಕೆ, ರಾಜ್ಯಸಭೆ ಸದಸ್ಯರನ್ನು ಜನರು ನೇರವಾಗಿ ಆರಿಸಿದಲ್ಲ, ಬದಲಾಗಿ ಏನಪ್ಪ ಅಂತಂದರೆ ವಿಧಾನಸಭೆ ಸದಸ್ಯರನ್ನು ಜನರು ನೇರವಾಗಿ ಆರಿಸ್ತಾರೆ. ಇದು ಕಾಯಂ ಸದಸ್ಯ ಆಗಿದೆ ನೋಡಿ. ರಾಜ್ಯಸಭೆ ಏನಪ್ಪ ಅಂತಂದರೆ ಒಂದು ಕಾಯಂ ಸದನ ಆಗಿದೆ. ಇದರಲ್ಲಿ 1/3 ಅಷ್ಟು ಸದಸ್ಯರು ಏನು ಮಾಡ್ತಾರೆ ಅಂದರೆ ಪ್ರತಿ 2 ವರ್ಷಗಳಿಗೊಮ್ಮೆ ನಿವೃತ್ತಿಯನ್ನು ಹೊಂದುತ್ತಾರೆ. ಇವರು 1/3 ಅಷ್ಟು ಸದಸ್ಯರು 2 ವರ್ಷಗಳಿಗೊಮ್ಮೆ ನಿವೃತ್ತಿಯನ್ನು ಹೊಂದುತ್ತಾರೆ ನೋಡಿರಿ. ನೆಕ್ಸ್ಟ್, ಕ್ವಿಟ್ ಇಂಡಿಯಾ ಚಳವಳಿ ಬಗ್ಗೆ ಕೇಳಿದ್ದಾರೆ. ಮೊದಲನೇದಾಗಿ ಹೇಳಿಕೆ, ಇದು 1942ರಲ್ಲಿ ಪ್ರಾರಂಭ ಆಯ್ತು ಅಂತ ಕೊಟ್ಟಿದ್ದಾರೆ. ಇದು ಸರಿಯಾದ ಉತ್ತರ ಇದೆ. ಎರಡನೇ ಹೇಳಿಕೆ, ಗಾಂಧೀಜಿಯವರು ಮಾಡಿಲ್ಲ ಮಡಿಯ ಎಂದು ಕರೆ ನೀಡಿದರು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ. ಇದರ ಒಂದು ಗುರಿ ಏನಪ್ಪ ಅಂತಂದರೆ ಬ್ರಿಟಿಷರಿಂದ ಸಂಪೂರ್ಣ ಸ್ವಾತಂತ್ರ್ಯವಾಗಿತ್ತು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ ನೋಡಿ. ಇವು 3 ಹೇಳಿಕೆಗಳು ಕೂಡ ಸರಿಯಾಗಿವೆ. ಓಕೆ, ಆಪ್ಷನ್ ಸಿನಲ್ಲಿ ಎಲ್ಲ ಹೇಳಿಕೆಗಳು ಸರಿ ಇದೆ ಅಂತ ಕೊಟ್ಟಿದ್ದಾರೆ. ಬಿನಲ್ಲಿ 1, 2 ಸರಿ ಅಂತ ಕೊಟ್ಟಿದ್ದಾರೆ. ಸಿನಲ್ಲಿ 2, 3 ಅಂತ ಕೊಟ್ಟಿದ್ದಾರೆ. ಡಿನಲ್ಲಿ 1, 3 ಅಂತ ಕೊಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲ ಹೇಳಿಕೆಗಳು ಸರಿಯಾಗಿ ನೋಡಿ. ಈ ಒಂದು ಕ್ವಿಟ್ ಇಂಡಿಯಾ ಚಳವಳಿ ನಡೆದದ್ದು ಯಾವಾಗಪ್ಪ ಅಂತಂದರೆ 1942 ಆಗಸ್ಟ್ 8ನೇ ತಾರೀಕು ನಡೀತದೆ. ಓಕೆ, ಗಾಂಧೀಜಿಯವರು ಮಾಡಿಲ್ಲ ಮಡಿ ಎಂಬ ಒಂದು ಕರೆ ನೀಡ್ತಾರೆ. ಇದರ ಗುರಿ ಸ್ವಾತಂತ್ರ್ಯವಾಗಿರುತ್ತೆ ನೋಡಿ. ಓಕೆ, ಆಗಸ್ಟ್ 8, 1942ರಂದು ಮುಂಬೈನ ಒಂದು ಗೋವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ಗಾಂಧೀಜಿಯವರು ಈ ಒಂದು ಕರೆ ನೀಡ್ತಾರೆ. ಇದು ಭಾರತ ಸ್ವಾತಂತ್ರ್ಯ ಹೋರಾಟದ ಅಂತಿಮ ಹಂತದ ದೊಡ್ಡ ಚಳವಳಿ ಆಗಿರುತ್ತೆ ನೋಡ್ರಿ. ನೆಕ್ಸ್ಟ್, ವಿಜ್ಞಾನದಲ್ಲಿ ಕಂಡುಬರುವಂಥ ದ್ಯುತಿ ಸಂಶ್ಲೇಷಣೆ ಕುರಿತು ಹೇಳಿಕೆ ರೂಪದ ಪ್ರಶ್ನೆಗಳಾಗಿವೆ. ಈ ಒಂದು ಪ್ರಶ್ನೆಗೆ ಏನಪ್ಪ ಅಂತಂದರೆ ನೀವು ಉತ್ತರ ಕಾಮೆಂಟ್ ಮೂಲಕ ತಿಳಿಸಿ. ಕ್ವೆಶ್ಚನ್ ನಂಬರ್ 3 ಅಂತ ಹಾಕ್ರಿ ಕಾಮೆಂಟ್ ಮೂಲಕ ಇದರ ಒಂದು ಉತ್ತರವನ್ನು ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಇನ್ನೂ ಪ್ರಶ್ನೆಗಳಿದ್ದಾವೆ ಅದಕ್ಕಾಗಿ. ನೆಕ್ಸ್ಟ್ ಪ್ರಶ್ನೆ ಬಂದು ನೋಡಿ, ಕರ್ನಾಟಕದ ಏಕೀಕರಣ ಕುರಿತು ಹೇಳಿಕೆ ರೂಪದ ಪ್ರಶ್ನೆಗಳು ಬಂದಿದ್ದಾವೆ. ಮೊದಲದ್ದೇನು ಕೊಟ್ಟಿದ್ದಾರೆ ಹೇಳಿಕೆ, ಕರ್ನಾಟಕವು 1956ರಲ್ಲಿ ಏಕೀಕರಣವಾಯಿತು ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ. ಎರಡನೇ ಹೇಳಿಕೆ, ಪಜಲ್ ಅಲಿ ಆಯೋಗದ ಶಿಫಾರಸಿನಂತೆ ರಚನೆ ಆಯಿತು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ ನೋಡಿ. ಪಜಲ್ ಅಲಿ ಆಯೋಗದ ಒಂದು ಶಿಫಾರಸಿನಂತೆ ಏನಪ್ಪ ಅಂತಂದರೆ ಕರ್ನಾಟಕ ಏಕೀಕರಣ ಆಗುತ್ತದೆ, ಈ ಒಂದು ಕರ್ನಾಟಕ ಭಾಗಗಳು. ನಂತರ ಕೊಟ್ಟಿದ್ದಾರೆ 3 ಹೇಳಿಕೆ, ಕೆ.ಸಿ. ರೆಡ್ಡಿ ಅವರು ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ ನೋಡಿ. ಕರ್ನಾಟಕದ ಒಂದು ಮೊದಲ ಮುಖ್ಯಮಂತ್ರಿ ಯಾರು ಅಂದರೆ ಕೆ.ಸಿ. ರೆಡ್ಡಿ. 1, 3, 2 ಸರಿಯಾಗಿವೆ ನೋಡಿ. ಓಕೆ, ಆಪ್ಷನ್ ಸಿ 1, 2, 3 ಸರಿಯಾಗಿವೆ. ಇಲ್ಲಿ 1, 2 ಸರಿಯಿದೆ, 2, 3, 1, 3 ತಪ್ಪಾಗಿ ನೋಡಿ. ಓಕೆ, ಇಲ್ಲೂ ಕೂಡ ಅದೇ ಒಂದು ಮಾಹಿತಿ ಇದೆ ನೋಡಿ. ನೆಕ್ಸ್ಟ್, ಸೌರಮಂಡಲದ ಕುರಿತು ಹೇಳಿಕೆಗಳ ಪ್ರಶ್ನೆ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ, ಗುರುಗ್ರಹವು ಸೌರಮಂಡಲದ ಅತಿ ದೊಡ್ಡ ಗ್ರಹ ಅಂತ ಕೊಟ್ಟಾರ. ಇದು ಕೂಡ ಸರಿಯಾಗಿದೆ ನೋಡಿ. ಮತ್ತು ಹೇಳಿಕೆ 2, ಶುಕ್ರ ಗ್ರಹವು ಅತಿ ಹೆಚ್ಚು ಉಷ್ಣತೆ ಹೊಂದಿರುವಂಥ ಗ್ರಹವಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. ಮಂಗಳ ಗ್ರಹಕ್ಕೆ ಯಾವುದೇ ಒಂದು ಉಪಗ್ರಹಗಳಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ ನೋಡಿ. ಮಂಗಳ ಗ್ರಹಕ್ಕೆ ಫೋಮಸ್ ಮತ್ತು ಡಿಮೋಸ್ ಎಂಬ 2 ಉಪಗ್ರಹಗಳು ಕಂಡು ಬರ್ತವೆ. ಓಕೆ, ಫೋಮಸ್ ಮತ್ತು ಡಿಮೋಸ್ ಎಂಬ ಒಂದು ಉಪಗ್ರಹ ಕಂಡು ಬರ್ತವೆ. ಅದಕ್ಕಾಗಿ 3ನೇದು ತಪ್ಪಾಗಿದೆ ನೋಡಿ. ಇಲ್ಲಿ 1, 2 ಮಾತ್ರ ಸರಿಯಾಗಿದೆ ನೋಡಿ. ಆಪ್ಷನ್ ಸಿನಲ್ಲಿ 1, 2 ಮಾತ್ರ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಬಿನಲ್ಲಿ 1, 3 ಎಲ್ಲವೂ ಸರಿ ಅಂತ ತಪ್ಪು, 2, 3 ತಪ್ಪು. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡಿ. 1 ಮತ್ತು 2 ಸರಿಯಾದ ಉತ್ತರ ಆಗಿವೆ. ಓಕೆ, ಮಂಗಳ ಗ್ರಹಕ್ಕೆ ಫೋಮಸ್ ಮತ್ತು ಡೈಮೋಸ್ ಎಂಬ 2 ಉಪಗ್ರಹಗಳವ. ಶುಕ್ರ ಗ್ರಹದಲ್ಲಿ ಹಸಿರುಮನೆ ಪರಿಣಾಮದಿಂದಾಗಿ ಹೆಚ್ಚು ಇರೋದ್ರಿಂದ ಅದರ ಒಂದು ಬುಧನಿಗಿಂತ ಹೆಚ್ಚಾಗಿ ಬಿಸಿಯಾಗಿರುತ್ತೆ ನೋಡ್ರಿ. ಓಕೆ, ನೆಕ್ಸ್ಟ್, RBI ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಬಗ್ಗೆ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ, ಇದು 1935ರಲ್ಲಿ ಸ್ಥಾಪಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಇದು ಸರಿಯಾದ ಉತ್ತರ ಇದೆ. ಎರಡನೇ ಹೇಳಿಕೆ, ಇದು 1949ರಲ್ಲಿ ರಾಷ್ಟ್ರೀಕರಣವಾಯಿತು ಅಂತ ಕೊಟ್ಟಿದ್ದಾರೆ. ಈ ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. ನಂತರ ಇದು ಭಾರತದ ಕರೆನ್ಸಿ ನೋಟುಗಳನ್ನು ಬಿಡುಗಡೆ ಮಾಡಿದ್ದು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ ನೋಡಿ. RBI ಬಗ್ಗೆ ಕೇಳ್ತಾರೆ ಪ್ರಶ್ನೆ ಅರ್ಥಶಾಸ್ತ್ರದಲ್ಲಿ. ಓಕೆ, RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕುಗಳ ಬ್ಯಾಂಕ್ ಅಂತ ಕರಿತೀವಿ.
ಇದು ಸ್ಥಾಪನೆ ಆಗಿದೆ 1935ರಲ್ಲಿ ಸ್ಥಾಪನೆ ಆಗ್ತದೆ ಸರಿ. ಇದು ರಾಷ್ಟ್ರೀಕರಣ ಆಗಿದ್ದಾಗ 1949 ಜನವರಿ 1ನೇ ತಾರೀಕು ರಾಷ್ಟ್ರೀಕರಣ ಆಗ್ತದೆ. ಇದು ಕರೆನ್ಸಿಗಳ ನೋಟುಗಳನ್ನು ಬಿಡುಗಡೆ ಮಾಡ್ತದೆ. ಓಕೆ, ಅದಕ್ಕಾಗಿ 1, 2, 3 ಸರಿಯಾದ ಉತ್ತರ ಆಗಿ ನೋಡಿ. ಇದು ಎಲ್ಲಿದೆ? ಆಪ್ಷನ್ ಸಿನಲ್ಲಿ ಕಂಡುಬಾರ್ದು. 1, 2, 3 ಸರಿಯಾದ ಉತ್ತರವಾಗಿವೆ ನೋಡಿ. ಓಕೆ, ಇಲ್ಲಿ ಕೂಡ ಅದೇ ಮಾಹಿತಿ ಇದೆ. ಓಕೆ, ಹಿಟ್ಲರ್ ಯಂಗ್ ಕಮಿಷನ್ ಒಂದು ಶಿಫಾರಸಿನಂತೆ RBI ಅನ್ನು ಸ್ಥಾಪನೆ ಮಾಡುತ್ತಾರೆ ನೋಡ್ರಿ. ನೆಕ್ಸ್ಟ್, ಕಾವೇರಿ ನದಿ ಕುರಿತು ಹೇಳಿಕೆ ರೂಪದ ಪ್ರಶ್ನೆಗಳು ಕೊಟ್ಟಿದ್ದಾರೆ. ಮೊದಲನೆಯದು ಹೇಳಿಕೆ, ಇದು ಕೊಡಗಿನ ತಲಕಾವೇರಿಯಲ್ಲಿ ಉಗಮಿಸುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ. ಓಕೆ, ಎರಡನೇ ಹೇಳಿಕೆ, ತುಂಗಭದ್ರಾ ನದಿಯು ಇದರ ಒಂದು ಪ್ರಮುಖ ಉಪನದಿ ಅಂತ ಕೊಟ್ಟರೆ. ನೆಕ್ಸ್ಟ್ ಹೇಳಿಕೆ ಅಂದರೆ ಇದು ಕೊನೆಯಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ ಅಂತ ಕೊಟ್ಟರು. ಇಲ್ಲಿ ನೀವು ನೋಡಬಹುದು ತುಂಗಭದ್ರಾ ನದಿಯ ಒಂದು ಉಪನದಿ ಯಾವುದಪ್ಪ ಅಂತಂದರೆ ಇಲ್ಲಿ ಕಾವೇರಿ ಅಂತ ಕೊಟ್ಟಿದ್ದಾರೆ. ಕಾವೇರಿ ನದಿಯ ಒಂದು ಉಪನದಿ ಯಾವುದಂದ್ರೆ ತುಂಗಭದ್ರಾ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಇದು ತಪ್ಪಾಗಿ ನೋಡಿ. ಮೂರನೇ ಹೇಳಿಕೆ ಸರಿಯಾದ ಉತ್ತರ ಇದು. ಕೊನೆಯಲ್ಲಿ ಬಂಗಾಳದಲ್ಲಿ ಸೇರಿದ್ದಾರೆ ಎಂಬುದು ಸರಿಯಾದ ಉತ್ತರ ಇದೆ ನೋಡ್ರಿ. 1, 3 ಇಲ್ಲಿ ಸರಿಯಾಗಿದೆ ನೋಡಿ. ಆಪ್ಷನ್ ಸಿನಲ್ಲಿ 1, 3 ಇದೆ. ಅದಕ್ಕಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ಸ್ ಬಿ ನಲ್ಲಿ 1, 2 ಇದೆ, ಎಲ್ಲೋ ಇದೆ, 2, 3 ಇದೆ, ತಪ್ಪು. ಅದಕ್ಕಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ನೋಡ್ರಿ. ಓಕೆ, ತುಂಗಭದ್ರಾ ನದಿ ಏನಪ್ಪ ಅಂತಂದರೆ ಕೃಷ್ಣ ನದಿಯ ಉಪನದಿಯೇ ಹೊರತು ಕಾವೇರಿ ನದಿಯದ್ದಲ್ಲ. ಓಕೆ, ಕಾವೇರಿ ನದಿಯ ಉಪನದಿ ತುಂಗಭದ್ರಾ ಅಲ್ಲ, ಅದು ಕೃಷ್ಣ ನದಿಯ ಉಪನದಿಯಾಗಿದೆ. ಇಲ್ಲಿ ಹೇಮಾವತಿ, ಆರಂಗಿ, ಕಬಿನಿ, ಅರ್ಕಾವತಿ ಕಾವೇರಿ ನದಿಯ ಪ್ರಮುಖ ಉಪನದಿಗಳಾಗಿವೆ ನೋಡ್ರಿ. ಹೇಮಾವತಿ, ಆರಂಗಿ, ಕಬಿನಿ, ಅರ್ಕಾವತಿ ಇವು ಕಾವೇರಿ ನದಿಯ ಪ್ರಮುಖ ಉಪನದಿಗಳು. ನೆಕ್ಸ್ಟ್, ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುವಂಥ ಮೊಘಲ್ ಸಾಮ್ರಾಜ್ಯದ ಮೇಲೆ ಹೇಳಿಕೆ ರೂಪದ ಪ್ರಶ್ನೆಗಳು ಬಂದಿರ್ತಾವೆ. ಇದು ಕೂಡ ಇಂಪಾರ್ಟೆಂಟ್ ಚಾಪ್ಟರ್ ಆಗಿದೆ ನೋಡ್ರಿ. ಡಬಲ್ ಸ್ಟಾರ್ ಹಾಕಿರಿ. ಮೊದಲನೇ ಹೇಳಿಕೆ ಕೊಟ್ಟಿದ್ದಾರೆ, ಬಾಬರ್ ಭಾರತದ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದನಂತ ಕೊಟ್ಟಿದ್ದಾರೆ. ಇದು ಹೇಳಿಕೆ ಸರಿಯಾಗಿದೆ. ಎರಡನೇ ಹೇಳಿಕೆ, ಅಕ್ಬರ್ ಅನಕ್ಷರಸ್ಥನಿಲ್ಲದಿದ್ದರೂ ಕೂಡ ಶ್ರೇಷ್ಠ ಅರಸನಾಗಿದ್ದನಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾದ ಉತ್ತರ ಆಗಿದೆ. ಓಕೆ, ಅಕ್ಬರ್ ಏನಪ್ಪ ಅಂತಂದರೆ ಓದಿರಲಿಲ್ಲ ಕೂಡ ಆತ ಶ್ರೇಷ್ಠ ಅರಸನಾಗಿರ್ತಾನಂತ ಕೊಟ್ಟರು. ಮೂರನೇದು ಕೊಟ್ಟಿದ್ದಾರೆ, ಶಹಜಾನ್ ಔರಂಗಜೇಬನ ಮಗನಾಗಿದ್ದನಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ ನೋಡಿ. ಓಕೆ, ಶಹಜಾನ್ ಔರಂಗಜೇಬನ ಮಗನಾಗಿದ್ದ ಎಂಬುದು ತಪ್ಪು. ಬದಲಾಗಿ ಔರಂಗಜೇಬ್ ಏನಪ್ಪ ಅಂತಂದರೆ ಶಹಜಾನ್ನ ಮಗನಾಗಿರ್ತಾರೆ. ಇಲ್ಲಿ ಇದು ಉಲ್ಟಾ ಕೊಟ್ಟರು ನೋಡ್ರಿ. ಇಲ್ಲಿ ಈ ರೀತಿಯಾಗಿ ಮಿಸ್ಟೇಕ್ ಮಾಡಿಸ್ತಾರೆ. ಎಲ್ಲ ರೀತಿಯಾದಂಥ ಓದ್ಕೊಂಡಿರ್ಬೇಕಾಯ್ತು ನೋಡ್ರಿ. ಇದಕ್ಕೆ 1, 2 ಸರಿಯಾಗಿ ನೋಡಿ. ಎಲ್ಲಿದೆ? ಇಲ್ಲಿ 1, 2 ಇದೆ, ಇಲ್ಲಿ 1, 3 ಇದೆ ತಪ್ಪು, 2, 3 ಇದೆ ತಪ್ಪು, ಎಲ್ಲವಿದೆ. ಇದು ಕೂಡ ತಪ್ಪಾಗಿದೆ. ಅದಕ್ಕಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಇದೆ ನೋಡ್ರಿ. 1 ಮತ್ತು 2 ಸರಿಯಾದ ಉತ್ತರ. ಓಕೆ, ಔರಂಗಜೇಬ್ ಏನಪ್ಪ ಅಂತಂದರೆ ಶಹಜಾನ್ನ ಮಗನಾಗಿರ್ತಾನೆ. ಶಹಜಾನ್ ತಾಜ್ ಮಹಲನ್ನು ನಿರ್ಮಾಣ ಮಾಡ್ತಾನೆ ನೋಡ್ರಿ. ನೆಕ್ಸ್ಟ್, ಕೊನೆಯ ಪ್ರಶ್ನೆ ಇದೆ ನೋಡಿ. ಮೂಲಭೂತ ಹಕ್ಕುಗಳ ಕುರಿತಂತೆ ಪ್ರಶ್ನೆ ಬಂದಿದೆ. ಇಲ್ಲಿ ಚಾಪ್ಟರ್ ಯಾವ್ಯಾವ ಅಂತ ನೀವು ನೋಡ್ಕೋಬೇಕು. ಹಂಗೆ ಇಂಪಾರ್ಟೆಂಟ್ ಚಾಪ್ಟರ್ಗಳು, ಮೂಲಭೂತ ಹಕ್ಕುಗಳ ಚಾಪ್ಟರ್ ಫಿಕ್ಸ್ ಆಗಿ ಗೊತ್ತಿರಬೇಕಾದ್ದು. ಇಲ್ಲಿ ಮೊಘಲರ ಬಗ್ಗೆ ಕೇಳಿದೆ, ಮತ್ತು ದೆಹಲಿ ಸುಲ್ತಾನರ ಬಗ್ಗೆ ಇರ್ತದೆ ಕ್ವಶನ್ಗಳು. ಅಂದರೆ ಚಾಪ್ಟರ್ಗಳು ಕೂಡ ನೀವು ತಿಳಿದುಕೊಳ್ಬೇಕು ನೋಡ್ರಿ. ಓಕೆ, ಬರೀ ಕ್ವಶನ್ ನೋಡೋದಲ್ಲ, ಚಾಪ್ಟರ್ ಯಾವ್ಯಾವ ಹೇಳಕತ್ತಾರಂತ ಕೂಡ ತಿಳಿದುಕೊಂಡು ಆ ಚಾಪ್ಟರ್ ಮೇಲೆ ಏನಪ್ಪ ಅಂತಂದರೆ ನೀವು ಹೆಚ್ಚಿನ ಒಂದು ಹಿಡಿತವನ್ನು ಹೊಂದಬೇಕಾಗ್ತದೆ. ಅದ್ರ ಬಗ್ಗೆ ಜಾಸ್ತಿ ಓದ್ಕೊಳ್ರಿ ಚಾಪ್ಟರ್ ಮೇಲೆ. ಓಕೆ, ಮೊದಲನೇದು ಕೊಟ್ಟಿದ್ದಾರೆ ನೋಡ್ರಿ, ಸಂವಿಧಾನದ 14 ಮತ್ತು 18ನೇ ವಿಧಿಗಳು ಸಮಾನತೆ ಹಕ್ಕು ನೀಡುತ್ತವೆ ಅಂತ ಕೊಟ್ಟಿದ್ದಾರೆ. ಸರಿಯಾಗಿದೆ ನೋಡಿ. ಎರಡನೇದು ಕೊಟ್ಟಿದ್ದಾರೆ, 17ನೇ ವಿಧಿಯು ಅಸ್ಪೃಶ್ಯತೆಗೆ ನಿವಾರಣೆಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ. ಮೂರನೇ ಹೇಳಿಕೆ ಕೊಟ್ಟಿದ್ದಾರೆ, ಇವುಗಳನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಕೊಟ್ಟಿದ್ದಾರೆ. ಮೂಲಭೂತ ಹಕ್ಕುಗಳನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಕೊಟ್ಟರೆ ಇದು ಕೂಡ ಸರಿಯಾಗಿದೆ ನೋಡಿ. ಇಲ್ಲಿ 1, 2, 3 ಸರಿಯಾಗಿದೆ. ಓಕೆ, ಆಪ್ಷನ್ ಸಿ ನಲ್ಲಿ ಎಲ್ಲವೂ ಸರಿ ಅಂತ ಕೊಟ್ಟಿದ್ದಾರೆ. ಬಿ ನಲ್ಲಿ 1, 2 ಸರಿ ಅಂತ ಕೊಟ್ಟಿದ್ದಾರೆ. ಸಿ ನಲ್ಲಿ 2, 3 ಅಂತ ಕೊಟ್ಟಿದ್ದಾರೆ, ತಪ್ಪು. ಡಿ ನಲ್ಲಿ 1, 3 ಅಂತ ಕೊಟ್ಟಿದ್ದಾರೆ, ತಪ್ಪು. ಆಪ್ಷನ್ಸ್ ಎ ಏನಪ್ಪ ಅಂತಂದರೆ ಸರಿಯಾದ ಉತ್ತರ ಇದು ನೋಡಿರಿ. ಮೇಲಿನ ಎಲ್ಲವೂ ಸರಿಯಾದ ಉತ್ತರ. ಇಲ್ಲಿ ಮೂಲಭೂತ ಹಕ್ಕುಗಳ ಕುರಿತಂತೆ ನೀವೇನಪ್ಪ ಅಂತಂದರೆ ಆ ಒಂದು ಚಾಪ್ಟರನ್ನು ಓದ್ಕೊಂಡಿರ್ಬೇಕಾಗ್ತದೆ. ಇಲ್ಲಿ ಒಂದು 6 ರೀತಿಯ ಒಂದು ಸಮಾನತೆ ಹಕ್ಕನ್ನು ನೀಡಲಾಗಿದೆ ನೋಡಿ. ಮೊದಲನೇದಾಗಿ ಯಾವ್ದು ಕೊಟ್ಟಿದ್ದಾರೆ? ಸಮಾನತೆ ಹಕ್ಕು ಅಂತ ಕೊಡ್ತಾರೆ. ಆಮೇಲೆ ಸ್ವಾತಂತ್ರ್ಯ ಒಂದು ಹಕ್ಕು ಬರ್ತದೆ. ಆಮೇಲೆ ಶೋಷಣೆ ವಿರುದ್ಧ ಹಕ್ಕು, ಧಾರ್ಮಿಕ ಹಕ್ಕು, ಈ ರೀತಿಯಾಗಿ ಬರ್ತದೆ ನೋಡಿರಿ. ಓಕೆ, ಶೈಕ್ಷಣಿಕ ಪರಿಹಾರ ಹಕ್ಕು ಬರ್ತದೆ. ನಂತರದಲ್ಲಿ ಬರ್ತ ನೋಡ್ರಿ ಎಲ್ಲ ಒಂದು 6 ರೀತಿಯಾದಂಥ ಹಕ್ಕುಗಳನ್ನು ನಾವು ನೋಡ್ತೀವಿ.
ಓಕೆ, ಮೂಲಭೂತ ಹಕ್ಕುಗಳ ಬಗ್ಗೆ ಗೊತ್ತಿರಬೇಕಾದ್ದು. ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಅತಿ ಮುಖ್ಯವಾಗಿರುತ್ತೆ ನೋಡ್ರಿ. ಈ ಒಂದು ಚಾಪ್ಟರ್ ಬಗ್ಗೆ ಓದ್ಕೊಳ್ರಿ. 17 ವಿಧಿ ಏನಪ್ಪ ಅಂತಂದರೆ ಅಸ್ಪೃಶ್ಯತೆ ನಿವಾರಣೆಗೆ ಸಂಬಂಧಿಸಿದಂತೆ ಈ ಒಂದು ಪ್ರಶ್ನೆ ಅತಿ ಹೆಚ್ಚು ಬಾರಿ ಕೇಳಿದ್ದರು 17 ವಿಧಿ ಬಗ್ಗೆ. ಅದೇ ರೀತಿಯಾಗಿ ಇವು ನ್ಯಾಯ ರಕ್ಷಣೆಯನ್ನು ಹೊಂದಿರ್ತಾವೆ ನೋಡ್ರಿ. ಮೂಲಭೂತ ಹಕ್ಕುಗಳು ನ್ಯಾಯ ರಕ್ಷಣೆಯನ್ನು ಹೊಂದಿರ್ತಾವೆ. ಯಾವುದೇ ಉಲ್ಲಂಘನೆಯಾದಲ್ಲಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಬಹುದಾಗಿದೆ. ಇದು 32ನೇ ವಿಧಿಯನ್ನು ತಿಳಿಸ್ತದೆ. ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಂದ್ರೆ 32ನೇ ವಿಧಿಯ ಮೂಲಕ ಹೋಗ್ಬೇಕಂತ. ಅದೇ ಹೈಕೋರ್ಟ್ಗೆ ಹೋಗ್ಬೇಕಪ್ಪ, ಅದೇನಪ್ಪ ಅಂತಂದರೆ ಅದು 220 ಇದೆ, ಯಾವುದು ಇದೆ ವಿಧಿ, ಆ ವಿಧಿಯ ಮೂಲಕ ಏನಪ್ಪ ಅಂತಾರೆ 220 ಎಷ್ಟೋ ಇದೆ ನೋಡಿ. ಓಕೆ, ಹೈಕೋರ್ಟ್ ಮೂಲಕ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿರಿ. ಇದಿಷ್ಟೇನಪ್ಪ ಅಂತಂದರೆ ಈ ಒಂದು KEA ಪರೀಕ್ಷೆಯಲ್ಲಿ ಕೇಳುವಂಥ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಕೇಳುವಂಥ ಒಂದು ಪ್ರಶ್ನೆಗಳು ಯಾವ ರೀತಿಯಾಗಿರ್ತಪ್ಪ ಅಂತ ನಾವು ನೋಡಿದ್ದೀವಿ. ಓಕೆ, ಇವು ನಿಮಗೆ ಒಂದು ಚಾಪ್ಟರ್ ಯಾವ ರೀತಿಯಾಗಿ ಅಚ್ಚುಕಟ್ಟಾಗಿ ನಿಮಗೆ ಗೊತ್ತಾಗುವಂಥ ಮಾಹಿತಿ ಇರುತ್ತೆ ನೋಡಿರಿ. ಈ ಒಂದು ಏನಪ್ಪ ಅಂತಂದರೆ 3 ಸ್ಟಾರ್ ಇಲ್ಲಿವರೆಗೂ ನೋಡಿರಪ್ಪ ಅಂತಂದರೆ ನೀವು ಪಕ್ಕ ಒಂದು ಜ್ಞಾನವನ್ನು ಹೊಂದುತ್ತೀರಿ, ಜೊತೆಗೆ ಪರೀಕ್ಷೆಯಲ್ಲಿ ಕೂಡ ಪಾಸ್ ಆಗುವಂಥ ಸಂಭವನೀಯತೆ ಜಾಸ್ತಿ ಇರುತ್ತೆ ನೋಡಿರಿ. ಓಕೆ, ಈ ರೀತಿಯಾದಂಥ ಪ್ರಶ್ನೆ ಕೇಳುವಂಥ ಸಂಭವನೀಯತೆ ಕೂಡ ಜಾಸ್ತಿ. ಇದರ ಜೊತೆಗೆ ಯಾವ್ಯಾವಪ್ಪ ಅಂತಂದರೆ ಕರೆಂಟ್ ಅಫೇರ್ಸ್ ಬಗ್ಗೆ ಕೂಡ ಮಾಡೋಣ. ಓಕೆ, ವಿಜ್ಞಾನದ್ದು ಕೂಡ ಮಾಡೋಣ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಅಂದರೆ ಬೇಗನೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಈ ಒಂದು ವಿಡಿಯೋಕ್ಕೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಕ್ವಶನ್ಗಳು ಇಷ್ಟ ಆಯ್ತಪ್ಪ ಅಂತಂದರೆ ಸೂಪರ್ ಅಂತ ಕಮೆಂಟ್ ಹಾಕ್ರಿ. ಕ್ವಶನ್ ಇಷ್ಟವಾಗಿತ್ತಂದರೆ ಸೂಪರ್ ಅಂತ ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಾದಂಥ ಪ್ರಶ್ನೆಗಳ ತರ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್. ಓದನ್ನು ಹೆಚ್ಚು ಮಾಡ್ಕೊಳ್ರಿ, ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಬಾಯ್.